ಇವತ್ತಿನ ವಿಡಿಯೋದಲ್ಲಿ ನಾನು ಬಿರಿಯಾನಿ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಹಾಗೂ ರುಚಿಕರವಾದ ಬಿರಿಯಾನಿ. ಇದನ್ನು ಒನ್ ಪಾಟ್ ಬಿರಿಯಾನಿ ಎಂದು ಕರೆಯಲಾಗುವುದು. ಅಂದರೆ ಒಂದೇ ಪಾತ್ರೆಯಲ್ಲಿ ಅಂದರೆ ಕುಕ್ಕರಲ್ಲಿ ಮಾಡುವಂಥ ಬಿರಿಯಾನಿ ಇದು. ಇದನ್ನು ಮಾಡಲು ಬೇಕಾಗಿರೋದು 1/4 kg ಚಿಕನ್ಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಸೇರಿಸಿ ಸೈಡಲ್ಲಿ ಇಟ್ಟಿರಿ. ಒಂದು ದಪ್ಪ ತಳ ಪಾತ್ರೆಗೆ ಎಣ್ಣೆ, ಈರುಳ್ಳಿ 3 ಗಾತ್ರದ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದುಕೊಂಡು ಅದಕ್ಕೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಂಡು ಒಂದ್ಸತಿ ಮೇಲೆ ಕೆಳಗಡೆ ಎಲ್ಲನೂ, ಯಾಕಂದರೆ ಅದು ಸ್ಟಿಕ್ಕಿ ಆಗೋಗುತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಇದ್ದಿದೆ. ಸೊ ನೀವು ಆವಾಗ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ 2 ಗೆಡ್ಡೆಯಾಗಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಮೇಲೆ ಕೆಳಗಡೆ ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ. ಎಣ್ಣೆಲೆ ಎಲ್ಲ ಬೇಯಬೇಕು. ಇದು ಗ್ರೌಂಡ್ ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ಗ್ರೌಂಡ್ ಪೇಸ್ಟ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಏನಕ್ಕೆ ಈ ಗ್ರೌಂಡ್ ಪೇಸ್ಟ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮೇಲೆ ಕೆಳಗಡೆ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿಗಾನ ಇದು ಬೇಯಿಸ್ಕೊತಾನೆ ಇರಿ. ಏನಿಲ್ಲ, ಜೊತೆಗೆ 2 ಏಲಕ್ಕಿ. ಈ ಗ್ರೌಂಡ್ ಪೇಸ್ಟ್ ಮಾಡ್ತಾ ಇರೋದು ಬಿರಿಯಾನಿ ಪರ್ಪಸ್ಗೆ ಏನಲ್ಲ, ಬಟ್ ನಾನು ಮಾಡ್ತಾ ಇದ್ದೀನಿ. ಇದು ಗ್ರೌಂಡ್ ಪೇಸ್ಟ್ 2 ಹಾಕಿದ್ರೆ ಸಾಕು, 2 ಸ್ಪೂನ್ ಹಾಕಿದ್ರೆ ಸಾಕು. ಬಿರಿಯಾನಿ ಅದರದ್ದೇ ಲೆವೆಲ್ ಬೇರೆ ಇರುತ್ತೆ, ಫ್ಲೇವರೇ ಬೇರೆ ಥರ ಕೊಡುತ್ತೆ. ಇವಾಗ 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ಕೊಳ್ಳಿ, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ 2 ಇಂಚಷ್ಟು ಪುದೀನ ಮತ್ತು ಕೊತ್ತಂಬರಿ ಸೇರಿಸ್ಕೊಂಡು ಗ್ರೌಂಡ್ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಸಾಫ್ಟ್ ಪೇಸ್ಟ್ ಆಗಬೇಕು. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಗ್ರೌಂಡ್ ಪೇಸ್ಟ್ ಏನಕ್ಕೆ ಮಾಡ್ತಾಯಿದ್ದೀನಿ, ಬಿರಿಯಾನಿ ಹೇಳ್ಬಿಟ್ಟು ಪೇಸ್ಟ್ ಏನಕ್ಕೆ ಅಂತ. ಇವಾಗ ಆ ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ, ಅದೇ ಪಾತ್ರೆಗೆ ನಾನು ಎಣ್ಣೆ, ತುಪ್ಪ ಸೇರಿಸ್ಕೊಂಡು 4 ಲವಂಗ ಮತ್ತು 3 ಪಲಾವ್ ಎಲೆ ಮತ್ತು ಹಂಗೆ 4 ರಿಂದ 5 ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 4 ರಿಂದ 5 ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಜೀರಿಗೆ, ಆಮೇಲೆ 3 ರಿಂದ 4 ಏಲಕ್ಕಿ ಮತ್ತು 2 ಗಾತ್ರದ ಈರುಳ್ಳಿ. ಇದು ಬಿರಿಯಾನಿ ಮಾಡ್ತಾ ಇರೋದು ಇವಾಗ. ಆ ಗ್ರೌಂಡ್ ಪೇಸ್ಟ್ನ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈರುಳ್ಳಿ ಆದಮೇಲೆ ಚೆನ್ನಾಗಿ ಇದು ಸಾಫ್ಟ್ ಪೇಸ್ಟ್ ಆಗಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಹಾಗೆ ಮಾಮೂಲಿಯಾಗಿ ಹುರ್ಕೊಳ್ಳಿ, ಗೋಲ್ಡ್ ಬ್ರೌನ್ ಆಗಿ ಬರಬೇಕು. ಆ ಎಣ್ಣೆಯಲ್ಲೇ ಎಲ್ಲ ಬೇಯಬೇಕು. ಆ ರೀತಿ ಇದು ಎಣ್ಣೆಯಲ್ಲಿ ಬೆಂದಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಅವಶ್ಯಕತೆ ಏನು ಬೇಕಾಗಿಲ್ಲ, ನೋಡ್ಕೊಂಡು ಮಾಡ್ಕೋಬೇಕು. ಆದರೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ನಾನು ತುಪ್ಪ ಸಮೇತ ಹಾಕಿದ್ದೀನಲ್ಲ, ಹಂಗಾಗಿ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. 3 ರಿಂದ 4 ಹಸಿಮೆಣಸಿನ್ಕಾಯಿ, 2 ಟೇಬಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಹಸಿ ವಾಸನೆ ಹೋಗಬೇಕು. ನೋಡಿ, ಅಲ್ಲಿ ಅಷ್ಟು ಬ್ರೌನು ಅಲ್ಲ, ಅಷ್ಟು ಗೋಲ್ಡನ್ನು ಅಲ್ಲ, ಅಷ್ಟು ಹಸಿಯಾಗೂ ಇಲ್ಲ, ಅಷ್ಟು ಇದಾಗೂ ಇಲ್ಲ. ಆ ಥರ ಇದ್ದಾಗಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಜೊತೆಗೆ 3 ಟೊಮ್ಯಾಟೊ, ಜ್ಯೂಸಿಯಾಗಿರೋ ಟೊಮ್ಯಾಟೊ ಹಾಕಿದ ನಂತರ ಒಂದು ಸತಿ ಮೇಲೆ ಕೆಳಗಡೆ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು. ನನಗೆ ಯಾಕೋ ಎಣ್ಣೆ ಕಮ್ಮಿ ಆಯಿತು ಅನಿಸ್ತು, ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಎಲ್ಲ ಜ್ಯೂಸಿ ಆಗುತ್ತೆ, ಲೇಯರಾಗೇ ಬರಬೇಕು, ಅದಾಗದೆ ಸಿಪ್ಪೆ ಸಿಲಿಬೇಕು. ಹಂಗಿದ್ರೆ ಟೊಮೆಟೊ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ. ಎಲ್ಲ ನೀರಲ್ಲೇ ಬೆಂದೋಗಬೇಕು. ಚಿಕನ್ ಮಾಡಬೇಕು ಅಂದರೆ ಚೆನ್ನಾಗಿ ನೀರಲ್ಲೇ ಎಣ್ಣೆಲ್ಲೇ ಬೇಯಿಸ್ಕೋಬೇಕು. ಇದು ನೋಡಿ, ಆ ಎಣ್ಣೆ ಹೆಂಗೆ ಬಬಲ್ಸ್ ಬರ್ತೈತಲ್ಲ, ಆ ಬಬಲ್ಸಲ್ಲೇ ಗೊತ್ತಾಗ್ತೈತೆ ಎಣ್ಣೆ ತರಕಾರಿಗಳೆಲ್ಲ ನೀಟಾಗಿ ಫ್ರೈ ಆಗೈತೆ ಅಂತ. ಸೊ ನೀವು ಇವಾಗ ಈ ಹಂತದಲ್ಲಿ ನೆನೆಸಿಟ್ಟಿರೋ ಚಿಕನ್ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರ್ತದೆ. ತಳ ಅಂಟಿಸ್ದೆ ತಿರುಗಿಸ್ತಾ ಇರಿ. ನೋಡಿ, ಟೊಮೆಟೊ ಸಿಪ್ಪೆ ಸಮೇತ ಬರ್ತೈತೆ ನೋಡಿ. ಈ ಸೈಡ್ ಹಂಗೆ ಬಂತು ಅಂದರೆ ಟೊಮೆಟೊ ಜ್ಯೂಸಿ ಆಗಿದೆ ಅಂತ, ರಸ ಬಿಟ್ಕೊಂಡಿದೆ ಅಂತ ಅರ್ಥ.
ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಆ ಚಿಕನ್ನು ತಾನೇ ನೀರು ಬಿಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಹಾಗೂ ಹೇಳ್ತಾ ಇದ್ದೀನಿ ನೋಡಿ. ಅಲ್ಲಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತೈತೆ, ನೀರು ಬಿಟ್ಕೊಳ್ತೈತೆ ನೋಡಿ. ಎಷ್ಟು ಬೇಗನೆ ನೀರು ಬಿಟ್ಕೊಳ್ತೈತೆ. ಆ ನೀರಲ್ಲಿ ಗೊತ್ತಾಗುತ್ತೆ ಅದು ಆ ಟೇಸ್ಟಲ್ಲಿ ಗೊತ್ತಾಗುತ್ತೆ ಎಂಟು ಉಪ್ಪು ಖಾರ ಎಲ್ಲ ಹಿಡ್ದೈತೋ ಇಲ್ಲ ಅಂತ. ಇವಾಗ ಗ್ರೌಂಡ್ ಪೇಸ್ಟು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಪ್ಪ ಗ್ರೌಂಡ್ ಪೇಸ್ಟ್ ಅಂದರೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಕಾಯಲೇಬೇಕು, ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟ್ ವೀಡಿಯೋ ಕಾಯಲೇಬೇಕು ನೀವು. ಅದು ಏನಕ್ಕೆ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಪುದೀನ ಸೊಪ್ಪು 1 ಸ್ಪೂನ್, ಯಾಕಂದರೆ ನಾನು ಆಲ್ರೆಡಿ ಪುದೀನ ಯೂಸ್ ಮಾಡಿದ್ರಿಂದ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಅಂದರೆ 1 ಹಿಡಿಯಷ್ಟು ತೊಗೊಂಡಿದ್ದೀನಿ, 1 ಹಿಡಿನೂ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಮೊಸರಿತ್ತು, ನಮ್ಮ ಮನೇಲಿ ಮೊಸರಿತ್ತು, ಸೊ ಹಾಕ್ಕೊಂಡೆ. 3 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಅಲ್ಲಿ ಸೈಡಲ್ಲಿ ನೋಡಿದ್ರೆ ಚೆನ್ನಾಗಿ ನೀರು ಬಿಟ್ಕೊಂಡು ಚಿಕನ್ ಆಲ್ರೆಡಿ ಆಲ್ಮೋಸ್ಟ್ ಬೆಂದಿದೆ. ಚಿಕನ್ ಆಲ್ಮೋಸ್ಟ್ ಬೆಂದೈತೆ. ಚಿಕನ್ನು ಫ್ರೈ ಮಾಡ್ತಾ ಇರಬೇಕಂದ್ರೆ ಬೇಯಿಸಿದ್ರೆ ಬಿರಿಯಾನಿಗೆ 2 ವಿಸಿಲ್ ಸಾಕು. ಈ ಕಸ್ತೂರಿ ಮೆಂತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ಲು. ಕಸ್ತೂರಿ ಮೆಂತಿ ಬಂದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ತೊಳೆದಿಟ್ಟಿರೋಂಥ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ತೊಳೆದು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆ ಹಿಡಿಬೇಕಾದ್ರೆ ರೈಸ್ನ ತೊಳೆದಿಟ್ಕೊಂಡು ಮಾಡ್ಕೋಬೇಕು. ನಾವು ಬಿರಿಯಾನಿಗೆ ಅಂತ ಅಲ್ಲ, ರೈಸ್ ಬಾತ್ ಐಟಮು, ಪಲಾವ್ ಯಾವುದೇ ಆಗಲಿ ಮಸಾಲೆ ಐಟಮ್ ಬೇಕಿದ್ದರೆ ನೀವು ಮಸಾಲೆ ಐಟಮ್ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೇಕು. ನೀವು ಒಮ್ಮೆಲೆ ನನ್ನ ವೀಡಿಯೋಸ್ನ ಚೆಕ್ ಮಾಡಿದರೆ ನಾನು ರೈಸ್ ಐಟಮ್ ನೀರು ಹಾಕೋಕ್ಕೆ ಮುಂಚೆ ಅಕ್ಕಿನ ತೊಳೆದಿಕ್ಕಿರೋ ಅಕ್ಕಿನೇ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಂಗೆ ಮಾಡೋದ್ರಿಂದ ಉಪ್ಪು ಖಾರ ಬೇಗನೆ ಹಿಡಿಯುತ್ತೆ, ರೈಸ್ ಚೆನ್ನಾಗಾಗುತ್ತೆ. ಕೇಳಿದವರು ಎಲ್ಲರ ಬಾಯಲ್ಲೂ ರುಚಿಕರವಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಕೇಳಿ ಮಾಡಿಸ್ಕೊಳ್ತೀರಾ ನಿಮ್ಮ ಮನೇಲಿ. ಅದು ಬಾಯ್ಲ್ ಆಗ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನನಗೇನೋ ಉಪ್ಪು ನೀರು ಹಿಡ್ದಿರೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕುದಿ 2 ಕುದಿ ಬರೋಷ್ಟಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಚಿಕನ್ನ ತಳಕ್ಕೆ ಹಿಡ್ದೇ ಇರೋ ಥರ ಸೀದೋಗೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ. ಅಷ್ಟಾಗಿ ಏನು ಬೇಡ. ಆಲ್ಮೋಸ್ಟ್ 80% ಆಫ್ ಚಿಕನ್ ಬೆಂದೈತೆ. ಈ ಟೈಮಲ್ಲಿ ನಾನು ಚಿಕನ್ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ವೇದಾಂತ ಅವರ ಚಿಕನ್ ಮಸಾಲನ್ನು ಬಳಸ್ತಾ ಇದ್ದೆ. 2 ಪ್ಯಾಕೆಟ್ ತಂದಿದ್ದೀನಿ, 2 ಪ್ಯಾಕೆಟ್ ಒಡೆದು ಹಾಕ್ಕೊತಾ ಇದ್ದೀನಿ. ಈ ಹಂತದಲ್ಲಿ ಚಿಕನ್ ಆಲ್ಮೋಸ್ಟ್ ಎಲ್ಲ ಬೆಂದಿರೋದ್ರಿಂದ ಬೇಗನೆ ಆಗುತ್ತೆ. ಸೌಟಲ್ಲಿ ತಿರ್ಸ್ಕೊಂಡು 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. 2 ವಿಸಿಲ್ ಬಿಟ್ಟಿದ್ದೀನಿ ಕುಕ್ಕರಲ್ಲಿ. 2 ವಿಸಿಲ್ ನಂತರ ಫುಲ್ ಗ್ಯಾಸ್ ಹೋದ್ಮೇಲೆ ಕುಕ್ಕರ್ನ ತೆಗೆದು ಫುಲ್ ಮೇಲಿಂದ ಕೆಳಗಡೆ ಫುಲ್ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಬಿರಿಯಾನಿನ ಮಿಕ್ಸ್ ಮಾಡಿದ ನಂತರ ಫುಲ್ ಬಿಸಿಯಾಗಿರೋ ಒಂಥರ ಫುಲ್ ಟೇಸ್ಟಿ ರುಚಿಕರವಾದ ಬಿರಿಯಾನಿ ರೆಡಿ. ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಮಾಡಿದ್ದೆ. ನನ್ನ ವಾಯ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.